ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ತುಂಬಾ ಮಹತ್ವದ ದಿನ ಇವತ್ತು. ಅತಿ ಹೆಚ್ಚು ಕಾಲ, ಅತಿ ಹೆಚ್ಚು ದಿನ, ತಿಂಗಳು, ವರ್ಷ, ವಾರ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಂಥವರ ಪಟ್ಟಿ ಮಾಡಿದರೆ ನಿನ್ನೆಯ ತನಕ ದೇವರಾಜ ಅರಸು ಅವರು ಮೊದಲನೆಯ ಸ್ಥಾನದಲ್ಲಿರ್ತಿದ್ರು, ಸಿದ್ದರಾಮಯ್ಯನವರು ಎರಡನೆಯ ಸ್ಥಾನದಲ್ಲಿರ್ತಿದ್ರು. ಇವತ್ತು ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾರೆ. ಎರಡು 2792 ದಿನ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದದ್ದು. ಇವತ್ತಿಗೆ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಯಾಗಿ 2792 ದಿನಗಳನ್ನು ಪೂರೈಸಿದರು. ಏಳು ವರ್ಷ 7 ತಿಂಗಳು 20 ದಿನ. ಏಳು ವರ್ಷ 239 ದಿನ. ದೇವರಾಜ ಅರಸು ಅವರು ಮತ್ತು ಸಿದ್ದರಾಮಯ್ಯನವರು ಈಕ್ವಲ್ ಆದ್ರಿ ಇವತ್ತು. ಮೂರನೆಯ ಸ್ಥಾನದಲ್ಲಿ ನಿಜಲಿಂಗಪ್ಪನವರು, 4ನೆಯ ಸ್ಥಾನದಲ್ಲಿ ರಾಮಕೃಷ್ಣ ಹೆಗಡೆ, 5ನೆಯ ಸ್ಥಾನದಲ್ಲಿ ಯಡಿಯೂರಪ್ಪನವರು. ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿಗಳು. ಯಾವುದೇ ರೀತಿಯ ಸೆಲೆಬ್ರೇಷನ್ಸ್ ಇರಲಿಲ್ಲ. ದೇವರಾಜ ಅರಸು ದಾಖಲೆಯನ್ನ ಸರಿಗಟ್ಟಿದ ಖುಷಿಗೆ ವಿಶೇಷ ಘೋಷಣೆಗಳು ಆ ಥರದ್ದೇನಿರಲಿಲ್ಲ. ದೈನಂದಿನ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಬ್ಯುಸಿಯಾಗಿದ್ದು. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿದ್ರು. ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂದ್ರು. ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ಅಂದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಮತ್ತೆ ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು. ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದವರು ಚೀಫ್ ಮಿನಿಸ್ಟರ್ ಹೆಂಗೆ? All depend upon High-Command's decision. ನಾಯಕತ್ವ ಬದಲಾವಣೆಯ ಚರ್ಚೆಗಳ ಮಧ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ದಾಖಲೆ, ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿರುವ ವಿಶ್ವಾಸ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಿಂಗಂತಿದಾರಲ್ಲ ಅಂತ ಕೇಳಿದ್ದಕ್ಕೆ ಒಳ್ಳೇದಾಗ್ಲಿ, ಐ ವಿಶ್ ಗುಡ್ ಲಕ್ ಅಂದ್ರು.
ಜೊತೆಗೆ ಮುಖ್ಯಮಂತ್ರಿಗಳನ್ನು ಅಭಿನಂದಿಸಿದರು. ಪೂರ್ಣವಧಿವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಈಗ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಲಕ್. ಅಲ್ಲ ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಲಕ್. ಸರ್, ಇದು ಪೂರ್ಣವಧಿವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿಎಂ ಅವರು ದಾಖಲೆ ಹೇಳಿದ್ದೀನಲ್ಲ, ನಿನ್ನೆ ಹೇಳಿದ್ದೀನಲ್ರಿ. ಯಶಸ್ಸಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಹೆಚ್ಚಿಗೆ ಆರೋಗ್ಯ ಸಿಕ್ಕಲಿ, ಇನ್ನೂ ಹೆಚ್ಚಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಸಿಎಂ ಅವರು ದಾಖಲೆ ಹೇಳಿದ್ದೀನಲ್ಲ, ನಿನ್ನೆ ಹೇಳಿದ್ದೀನಲ್ರಿ. ಯಶಸ್ಸಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಹೆಚ್ಚಿಗೆ ಆರೋಗ್ಯ ಸಿಕ್ಕಲಿ, ಇನ್ನೂ ಹೆಚ್ಚಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸಿದ್ದರಾಮಯ್ಯ ಬಣದ ನಾಯಕರು ಖುಷಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ದಾಖಲೆ ಸರಿಗಟ್ಟಿದ್ದಕ್ಕೆ, ಜೊತೆಗೆ 2028ರವರೆಗೂ ಅವರೇ ಮುಖ್ಯಮಂತ್ರಿಯಾಗಿರುವ ವಿಶ್ವಾಸ. ಎಚ್.ಸಿ. ಮಹದೇವಪ್ಪನವರು, ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಬಸವರಾಜ ರಾಯರೆಡ್ಡಿ ಅವರೆಲ್ಲ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಸೊ ಒಳ್ಳೆಯದು, ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ವರ್ಷ ನಾವೆಲ್ಲ ಭಾವಿಸಿದ್ದೀವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಮಳೆ ಮಾಡ್ತಾರೆ, ಇನ್ನೆಷ್ಟು 15 ತಿಂಗಳು ಉಳಿದಿದೆ, ಅಷ್ಟೇ 1 ತಿಂಗಳಿದೆ. ಫೆಬ್ರವರಿ 1ಕ್ಕೆ ಆಗ್ಬೋದು. ಗೊಂದಲ ಇರೋದು ರಾಜಕೀಯ ಪಕ್ಷದ ಮ್ಯಾಗ ಗೊಂದಲ ಇರುತ್ತೆ, ಅದ್ರ ಪ್ರಶ್ನೆ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ಯಂತ ಜನಪರ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಸಂತೋಷದ ವಿಚಾರ. ಬಹಳ ಜನ ಸಿದ್ದರಾಮಯ್ಯನವ್ರನ್ನ ಕೆಲವೊಂದು ಜಾತಿವಾದಿಗಳನ್ನು ಕೊಡ್ತಾರೆ. ಅವರು ಖಂಡಿತವಾಗಿ ಜಾತಿವಾದಿಗಳಲ್ಲ. ಈಸ್ ನಾಟ್ ಫಾರ್ ದ ಕಾಸ್ಟ್, ಈಸ್ ಫಾರ್ ದ ಕ್ಲಾಸ್. ಬ್ಯಾಕ್ವರ್ಡ್ ಕ್ಲಾಸ್, ನಾಟ್ ಬ್ಯಾಕ್ವರ್ಡ್ ಕಾಸ್ಟ್. ಸಿದ್ದರಾಮಯ್ಯನವರ ಕಳಕಳಿ ಜನಪರವಾಗಿ ಇವತ್ತೇನು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದೇವೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇದನ್ನ ತೀರ್ಮಾನ ಮಾಡಿತು. ಇವತ್ತು ನನ್ನ 2.5 ವರ್ಷ, 3ನೇ ವರ್ಷದಲ್ಲಿ ಈಗ ನಾವು ಇದನ್ನ ಅಳವಡಿಸಿಕೊಂಡಿದ್ದೇವೆ. ಆರ್ಥಿಕ ಶಿಸ್ತಿನಿಂದ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಮೀರಿ ಯಾರೋ ಒಬ್ರು ಶಾಸಕರು 6ನೇ ತಾರೀಕು ಡಿಕೆಸಿ ಏನ್ ಮನೋರಂಜನೆಗಾಗಿ ಹೇಳ್ತಾರೆ, ತಮ್ಮ ಇಚ್ಛೆ ಅಂತ ಹೇಳಿದ್ನಲ್ಲ. ಹ್ಯಾಪಿನೆಸ್, ಮನೋರಂಜನೆ ಅಂದ್ರೆ ತಪ್ಪರ್ಥ ಕಲ್ಪಿಸಬೇಡ್ರಿ. ಈಗ ನನಗೊಂದು ಖುಷಿ ಕೊಡ್ತದಪ್ಪ ಆ ಮಾತು ಹೇಳಿದ್ರೆ. ಅವ್ರು ಖುಷಿಗಾಗಿ ಹೇಳ್ತಾರೆ, ತಪ್ಪೇನಿದೆ ಅವರು ಹೇಳಿದ್ರೆ. ಇವತ್ತಿನ ಸಂದರ್ಭದಲ್ಲಿ ವ್ಯಕ್ತಿಗತವಾದಂಥ ರಾಜಕೀಯ ಪ್ರಶ್ನೆಗಳು ಬೇಡ. ಈಗ ನಾವು ಅವ್ರನ್ನ 2.5 ವರ್ಷಕ್ಕೆ ಅಂತ ಎಲ್ಲರೂ ಆರಿಸಿದೇವಾ? ಶಾಸಕರು ಹೈಕಮಾಂಡ್ ತೆಗಿಬೇಕು, ಆ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಅವ್ರು 5 ವರ್ಷ ಇರಲ್ವಾ? ಈಗಾಗಲೇ ಬಜೆಟ್ ಅನ್ನ ತಯಾರು ಮಾಡಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳು ನನಗೂ 4 ಗಂಟೆಗೆ ಕರೆದಿದ್ದಾರೆ. ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ 2 ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಎಷ್ಟು ಕೊಡ್ಬೋದು? 10ಕ್ಕೆ 11 ಕೂಡ ಬರ್ತೀವಿ, 11 ಕೊಡ್ತಿದ್ದೆ. 10ಕ್ಕೆ 10 ಕೊಡ್ತೀವಿ. ಅವರು ಹೇಳಿ ನಾವು ಮುಖ್ಯಮಂತ್ರಿಗಳು 5 ವರ್ಷ ಪೂರೈಸಿ 2ನೇ ಅವಧಿಗೆ ಸಿದ್ದರಾಮಯ್ಯನವರು ನಡೆದಿದೆ. ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ಕೆ ಬಿಡಲಿಲ್ಲ ಅವ್ರನ್ನ. ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡಲಿಲ್ಲ. 2 ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದುಹಾಕಿದ್ರು. 2028 ಆದ್ಮೇಲೆ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಇರಲೇಬೇಕು, ಅವರು ಅವಧಿನ ಪೂರೈಸಲೇಬೇಕು. ನಂದೇನು ತಕರಾರಿಲ್ಲ. ಹಂಗನ್ಬಿಟ್ಟು ಬಿಡ್ಬಿಡಕ್ಕಾಗಲ್ಲ. ಅವರು ಹಿಂಗಂತ ಹೇಳ್ಬಿಟ್ರೆ ನಾವೆಲ್ಲ ಕೆಟ್ಟೋಗ್ಬಿಡ್ತೀವಿ, ಅಹಿಂದ ಸಮಾಜ ಎಲ್ಲ ಮುಳುಗೋಗ್ತೀವಿ. ನೀವು ಮುಳುಗೋಗ್ಬಿಟ್ರೆ ಕಾಂಗ್ರೆಸ್ ಮುಳುಗೋಗ್ಬಿಡುತ್ತೆ. ಸಿದ್ದರಾಮಯ್ಯನವರು ಇವತ್ತು 7 ವರ್ಷ 240 ದಿನಗಳನ್ನ ಪೂರೈಸಿದಂತ ಮೊದಲನೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ. 2ನೇವರು 7 ವರ್ಷ 239 ದೇವರಾಜ ಅರಸು ಅವರು. ಸಿದ್ದರಾಮಯ್ಯರ ನಾಯಕತ್ವವನ್ನು ಗಟ್ಟಿಯಾಗಿರೋ ತರ ನೋಡ್ಕೋಬೇಕು. ಅಲ್ಲಾಡ್ಸಕ್ ನೋಡ್ತಾರೆ ಕೆಲವರು.
ಅಧಿಕಾರ ಕೊಡಬೇಕಪ್ಪ. ಅಧಿಕಾರ ತಗೊಳ್ಳೋನು ವ್ಯಕ್ತಿತ್ವ ಇರಬೇಕು, ಅವ್ರಿಗೆ ಹೋರಾಟ ಇರಬೇಕು, ಹೋರಾಟ ವ್ಯಕ್ತಿತ್ವ ಕೊಡಬೇಕು, ಆ ವ್ಯಕ್ತಿತ್ವ ನೈತಿಕತೆಯಿಂದ ಕೂಡಿರಬೇಕು. ಇವೆಲ್ಲವೂ ಸೇರಿ ಒಂದು ಚರಿತ್ರೆಯ ನಿರ್ಮಾಣ ಆಗಬೇಕು. ಅಂಥವ್ರ ಕೈಗೆ ಅಧಿಕಾರ ಕೊಡಬೇಕು. ಯಾರ್ತೋ ಏನೋ ಇದೆ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹೇಳ್ತೀವಿ ಕೊಟ್ಟರೆ ಅಯ್ಯಿಂದಾದವರು ಬೀದಿ ಪಾಲಾಗ್ತಾರೆ. ಸಿದ್ದರಾಮಯ್ಯನವರು ನಮಗೆಲ್ಲ ಒಂದು ಈಸ್ ಎ ಮಾಸ್ ಲೀಡರ್, ಈಸ್ ಅನ್ ಅನ್ಕ್ವೆಶ್ಚನಬಲ್ ಲೀಡರ್. ಟೈಗರ್ ಫೇಸ್ ವಿತ್ ಎ ಟೆಂಡರ್ ಹಾರ್ಟ್. ಇನ್ನೂ ಇರಬೇಕು, ನೀವು 28ಕ್ಕೂ ನೀವೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ಇದೆ. ಬಹಳಷ್ಟು ಜನ ಉಪವಾಸ ಇದ್ದಂತ ಕುಟುಂಬಗಳನ್ನ ನೋಡಿದ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಹೇಳಿ ಅವರಿಗೆ ಇನ್ನೂ ಶ್ರೇಯಸ್ಸು ಆ ಪುಣ್ಯ ಅವರಿಗೆ ದೊರಕಲಿ ಇನ್ನು ಮುಂದಿನ ದಿನಗಳಲ್ಲಿ ಅಂತೇಳಿ ನಾನು ಆಶಯವನ್ನ ವ್ಯಕ್ತಪಡಿಸ್ತೇನೆ. ಈಗ ಸಿದ್ದರಾಮಯ್ಯನವರ ಚೀಫ್ ಮಿನಿಸ್ಟರ್ ಆಗಿದ್ದು ಹೇಗೆ, CLPನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ CLP ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು CLPನೇ ಹೊರತು ಬೇರೆ ಯಾರೂ ಅಲ್ಲ. ಆದರೆ CLPನೇ ಸುಪ್ರೀಂ ಅಂತಕ್ಕಂಥದ್ದು ಈ ರಾಷ್ಟ್ರೀಯ ಪಕ್ಷಗಳ ನೀತಿ ನಡವಳಿಕೆಯಲ್ಲಿ ಹೈಕಮಾಂಡ್ನ ಒಂದು ಸಹಾನುಭೂತಿ, ಅವರ ಸಮ್ಮತಿನೂ ಇರಬೇಕು. 72ರಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಆದಾಗ ಅವ್ರು ಶಾಸಕರೇ ಇರಲಿಲ್ಲ. ಅವರು ಅಂದಿನ ಶಾಸಕಾಂಗ ಪಕ್ಷದ ಸದಸ್ಯರುಗಳ ಬಹುಮತದ ಆಧಾರದ ಮೇಲೆ ಅಭಿಪ್ರಾಯದಲ್ಲಿ ಈ ತರ ದೇವರಾಜ ಅರಸರ ಸೂಚನೆ ಬಂದಿದೆ ಅಂತಕ್ಕಂಥದ್ದನ್ನ ವಿಧಾನಸಭಾ ಸದಸ್ಯ ಅಲ್ಲದೆ ಇದ್ರೂ ಕೂಡ ಅವರನ್ನ ಆಯ್ಕೆ ಮಾಡಿದ್ರು. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ JDS ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.